KTV ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗ ಕಲ್ಪತರು ಕಾಮಧೇನು ಸದೃಶರಾದಂತಹ ಗುರುಸಾರ್ವಭೌಮ ಶ್ರೀ ರಾಘವೇಂದ್ರ ತೀರ್ಥರ 354ನೇ ಆರಾಧನಾ ಮಹೋತ್ಸವ ದೇಶದೆಲ್ಲೆಡೆ ಮನೆ ಮನೆಗಳಲ್ಲಿ ಮನಗಳಲ್ಲಿ ಆ ರಾಯರ ಆರಾಧನೆ ಮಹೋತ್ಸವ ಈ ವರ್ಷ ನಡೀತಾ ಇದೆ. ಶ್ರಾವಣ ಮಾಸದ ಕೃಷ್ಣ ಪಾಡ್ಯದಿಂದ ಪ್ರಾರಂಭವಾಗುವಂತಹ ಈ ಆರಾಧನೆಯನ್ನು ಎಲ್ಲೆಲ್ಲಿ ರಾಯರ ಸನ್ನಿಧಾನ ಇರುತ್ತೋ ರಾಯರಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿ ಅವರ ಆರಾಧನೆಯನ್ನು ಮಾಡುವುದು ಅವರ ಅನುಗ್ರಹಕ್ಕೆ ದ್ಯೋತಕವಾಗಿದೆ. ಅಂತಹ ಪ್ರಸಕ್ತ ವರ್ಷದ ಆರಾಧನೆಯನ್ನು ಗುರುರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಂತೆ ನಮ್ಮ ಶ್ರೀಮಠದಲ್ಲೂ ನಾವು ಹಮ್ಮಿಕೊಂಡಿದ್ದೀವಿ. ಯಾವ ಶ್ರೀಮಠ ಎಲ್ಲಿರೋದು? ಕೋಲಾರ ನಗರದ ಈ ರಾಘವೇಂದ್ರ ಸ್ವಾಮಿ ಮಠದಲ್ಲಿ 5 ವರ್ಷದ ಈಚೆಗೆ ಜೀರ್ಣೋದ್ಧಾರವಾದಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಮುಖ್ಯ ಪ್ರಾಣದೇವರ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ವಿಶೇಷವಾದ ಆರಾಧನಾ ಪ್ರಯುಕ್ತ ನಿನ್ನೆ ಸಾಯಂಕಾಲ ಗೋಪೂಜೆ ಧಾನ್ಯ ಪೂಜೆ ನೆರವೇರಿದೆ. ಇವತ್ತು ಬೆಳಗ್ಗೆ ವಿಶೇಷವಾಗಿ 108 ಬಾರಿ ರಾಘವೇಂದ್ರ ಸ್ತೋತ್ರ ಪಾರಾಯಣ ಪೂರ್ವಕ ರಾಯರಿಗೆ ಫಲಪಂಚಾಮೃತ ಅಭಿಷೇಕವನ್ನು ಎಲ್ಲ ಸೇರಿ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ನಂತರ 3 ದಿನಗಳಲ್ಲಿ ವಿಶೇಷವಾದ ಪ್ರಸಾದ ವಿನಿಯೋಗ, ರಾಯರ ಪ್ರಸಾದ ವಿನಿಯೋಗವನ್ನು ಎಲ್ಲ ಭಕ್ತಾದಿಗಳು ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಇಂದು ಸಂಜೆ ಅಂದರೆ ಇವತ್ತು ಪೂರ್ವಾರಾಧನೆ, ರಾಯರ ಪೂರ್ವಾರಾಧನೆ. ಇಂದು ಸಂಜೆ ವಿಶೇಷವಾಗಿ ರಾಘವೇಂದ್ರ ತೀರ್ಥರ ಪ್ರಾಕಾರ ಮಹೋತ್ಸವ ಇರುತ್ತೆ, ಅಂದರೆ ಉತ್ಸವ ಇರುತ್ತೆ. ನಾಳೆ ಬೆಳಗ್ಗೆ ಪ್ರಹ್ಲಾದರಾಜರು ರಾಜಬೀದಿಗಳಲ್ಲಿ ಹರಿವಾಯುಗಳ ಜೊತೆಯಲ್ಲಿ ಸೇರಿ ಒಂದು ಉತ್ಸವವನ್ನು, ರಥೋತ್ಸವವನ್ನು ಆ ವಿಶೇಷವಾದಂತಹ ಭಕ್ತಾದಿಗಳ ಸಹಕಾರದಿಂದ ನಮ್ಮ ಶ್ರೀಮಠದ ಟ್ರಸ್ಟ್ ಹಾಗೆ ಹಯವದನ ಭಜನಾ ಮಂಡಳಿ ಹಾಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ನಾಳೆ ರಥೋತ್ಸವ ನಡೀಲಿಕ್ಕಿದೆ. ಬೆಳಗ್ಗೆ 10 ಗಂಟೆಗೆ ರಾಘವೇಂದ್ರ ಸ್ವಾಮಿಗಳ ರಥೋತ್ಸವ ನಗರದ ರಾಜಬೀದಿಗಳಲ್ಲಿ ನಡೀಲಿಕ್ಕಿದೆ. ನಂತರ 12 ಗಂಟೆಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ವಿಶೇಷವಾಗಿ ರಾಯರ ಅನುಗ್ರಹದಿಂದ ನಾಳೆ ನಡೀಲಿಕ್ಕಿದೆ. ಸಂಜೆ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಮಹಿಮಾ ಪ್ರವಚನವನ್ನು 3 ದಿನಗಳಲ್ಲಿ ಪಂಡಿತರಿಂದ ಉಪನ್ಯಾಸಗಳನ್ನು ಹಾಗೆ ಭಕ್ತಾದಿಗಳಿಂದ ಭಜನೆಗಳನ್ನು, ಉತ್ಸವಗಳನ್ನು ವೈಭವಿತವಾಗಿ ನೆರವೇರಿಸ್ತಾ ಇದ್ದೀವಿ ಶ್ರೀಮಠದಿಂದ. ನಾಳೆ ಸಂಜೆ ವಿಶೇಷವಾದಂತಹ ಮಂಟಪೋತ್ಸವ ಇರುತ್ತೆ. ಹಾಗೆ ನಾಳದ್ದು ಉತ್ತರ ಆರಾಧನೆ, ಅಂದರೆ ನಾಳೆ ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನ ವಿಶೇಷವಾದಂತಹ ಎಲ್ಲ ಪೂಜೆಗಳು ಸಮರ್ಪಣೆ ಆಗುತ್ತೆ. ಆಚೆನ ಅಂದರೆ ಮಂಗಳವಾರ ಉತ್ತರಾರಾಧನೆ. ಅವತ್ತು ಬೆಳಗ್ಗೆ ರಾಯರಿಗೆ ಪಂಚಾಮೃತ ಅಭಿಷೇಕ, ಕನಕಾಭಿಷೇಕ, ಪಾದಪೂಜೆ ಎಲ್ಲ ಆಗಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಅವತ್ತು ಸಂಜೆ ವಿಶೇಷವಾದಂತಹ ಊಂಜಲ್ ಸೇವೆಯೂ ಇರುತ್ತೆ. 3 ದಿನಗಳಲ್ಲಿ ಎಲ್ಲ ಭಕ್ತಾದಿಗಳು ತತ್ತತ್ ಕಾಲದಲ್ಲಿ ಬೆಳಗ್ಗೆ ಸಾಯಂಕಾಲದಲ್ಲಿ ರಾಯರ ದರ್ಶನವನ್ನು ಮಾಡಿ ರಾಯರನ್ನು ಕಣ್ತುಂಬಿಸಿಕೊಂಡು ಮನತುಂಬಿಸಿಕೊಂಡು ರಾಯರ ಅಂತರ್ಯಾಮಿಯಾದಂತಹ ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮ ಶ್ರೀಮಠದ ಟ್ರಸ್ಟ್ ಪರವಾಗಿ ನಾವೆಲ್ಲ ಕೋಲಾರ ನಗರದ ಭಕ್ತಾದಿಗಳು ತಮ್ಮ ಈ ಚಾನೆಲ್ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.